ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ 2026ಕ್ಕೆ ಈಗಾಗಲೇ ಕಾಲಿಟ್ಟಾಗಿದೆ. ಪ್ರತಿ ವರ್ಷ ಹೊಸ ನಿರೀಕ್ಷೆಗಳನ್ನ ಹೊತ್ತು ತರುತ್ತದೆ ಹೊಸ ವರ್ಷ. ಆದ್ರೆ 2026ರಲ್ಲಿ ಗ್ರಹಗಳ ಸಂಚಾರ ಕೆಲವು ರಾಶಿಗಳ ಪಾಲಿಗೆ ಬಂಪರ್ ಲಕ್ ನೀಡಲಿದೆ. ಖ್ಯಾತ ಜ್ಯೋತಿಷಿ ಮುಂಬರುವ ವರ್ಷಗಳಲ್ಲಿ ಗುರು ಮತ್ತು ರಾಹು ಕೇತುಗಳ ಸ್ಥಾನ ಪಲ್ಲಟದಿಂದ 3 ರಾಶಿಗಳವರ ಜೀವನ ಸಂಪೂರ್ಣವಾಗಿ ಬದಲಾಗಲಿದೆ. ಆರ್ಥಿಕ ಚೇತರಿಕೆ, ಆರೋಗ್ಯ ವೃದ್ಧಿ, ವ್ಯಾಪಾರದಲ್ಲಿ ಭರ್ಜರಿ ಲಾಭ ಈ ರಾಶಿಗಳ ಪಾಲಿಗೆ ಗ್ಯಾರಂಟಿ ಎಂದು ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅದರಲ್ಲಿ ನಿಮ್ಮ ರಾಶಿಯು ಇದೆಯಾ, ನೋಡ್ಕೊಂಡು ಬರೋಣ ಬನ್ನಿ. ಈ ವರ್ಷದ ಜ್ಯೋತಿಷಾಸ್ತ್ರದ ಪ್ರಕಾರ 2026ರ ಗ್ರಹ ಗತಿಗಳ ಬದಲಾವಣೆ ಅತಿ ದೊಡ್ಡ ಪ್ರಭಾವ ಬೀರಲಿದೆ. ಜೂನ್ 2ರಂದು ಗುರುಸ್ಥಾನ ಬದಲಿಸಿದ್ರೆ ಡಿಸೆಂಬರ್ 5ರಂದು ರಾಹು ಕೇತುಗಳು ತಮ್ಮ ಸ್ಥಾನವನ್ನ ಬದಲಿಸಲಿವೆ. ಈ ಬದಲಾವಣೆಯಿಂದ ಮೀನರಾಶಿಯವರಿಗೆ ಬದುಕು ಹಸನವಾಗಲಿದೆ. ಪ್ರಸ್ತುತ ಸಾಡೆ ಶಾತಿ ಶನಿ ನಡೀತಾ ಇದ್ರು. ಶನಿಯು ಗುರುವಿನ ಮನೆಯಲ್ಲಿ ಇರೋದ್ರಿಂದ ಮೀನರಾಶಿಯವರು ಮಾಡುವ ಪ್ರತಿ ಪ್ರಯತ್ನಕ್ಕೂ ಜಯ ಸಿಗುತ್ತದೆ. ವಿಶೇಷವಾಗಿ ಪೂರ್ವಭಾದ್ರ, ಉತ್ತರಾಭಾದ್ರ ಮತ್ತು ರೇವತಿ ನಕ್ಷತ್ರದವರಿಗೆ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗೋ ಕಾಲ ಹತ್ತಿರ ಇದೆ. ಇನ್ನು ಎರಡನೇ ಅದೃಷ್ಟಶಾಲಿ ರಾಶಿ ಅಂದ್ರೆ ಅದು ತುಲಾರಾಶಿ. ತುಲಾರಾಶಿಯವರಿಗೆ 2026 ನಿಜಕ್ಕೂ ಕನಸಿನ ವರ್ಷ. ಚಿತ್ತ, ಸ್ವಾತಿ ಮತ್ತು ವಿಶಾಖ ನಕ್ಷತ್ರದವರಿಗೆ ವರ್ಷ ಪೂರ್ತಿ ಅದೃಷ್ಟ ಕೈ ಹಿಡಿಯುತ್ತದೆ. ಇನ್ನು ಇವರಿಗೆ ಕೇವಲ ಹಣವಷ್ಟೇ ಅಲ್ಲ, ವಿದೇಶ ಪ್ರಯಾಣದ ಯೋಗ ಕೂಡ ಒದಗಿ ಬರುತ್ತದೆ. ಪುರೋಹಿತರು, ಮಠಾಧೀಶರು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಇರೋರು ತುಲಾರಾಶಿಯವರಿಗೆ ಈ ವರ್ಷ ವೃತ್ತಿ ಜೀವನದಲ್ಲಿ ಮೈಲುಗಲ್ಲಾಗುತ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗೋದರ ಜೊತೆಗೆ ಹೊಸ ಜವಾಬ್ದಾರಿಗಳು ಹುಡುಕಿಕೊಂಡು ಬರುತ್ತವೆ. ಇನ್ನು ಮತ್ತೊಂದು ರಾಶಿ ಯಾವ್ದಪ್ಪ ಅಂದ್ರೆ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವರ್ಷ ಪೂರ್ತಿ ಹಣದ ಸುರಿಮಳೆ ಸುರಿಯಲಿದೆ ಅಂದ್ರೆ ತಪ್ಪಾಗಲ್ಲ. ಶನಿ 2ನೇ ಮನೆಯಲ್ಲಿದ್ರು ಧನನ ಸ್ಥಾನ ಮತ್ತು ಕುಟುಂಬದ ವಿಚಾರದಲ್ಲಿ ಅದೃಷ್ಟ ತರುತ್ತಾನೆ. ಆಕಸ್ಮಿಕವಾಗಿ ಹಣ ಕೈ ಸೇರುತ್ತದೆ. ಹೊಸ ಮನೆ ಅಥವಾ ಕಟ್ಟಡಗಳನ್ನು ನಿರ್ಮಿಸುವ ಯೋಗ ಈ ರಾಶಿಯವರಿಗೆ ಹೆಚ್ಚಾಗಿದೆ. ಇನ್ನು ಶತಾಭಿಷ ಮತ್ತು ಧನಿಷ್ಠ ನಕ್ಷತ್ರದವರು ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಯನ್ನ ಕಾಣಲಿದ್ದಾರೆ. ವರ್ಷಗಳಿಂದ ಇದ್ದ ಕೌಟುಂಬಿಕ ಕಲಹಗಳು ದೂರವಾಗಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗಲಿದೆ. ಒಟ್ಟಾರೆಯಾಗಿ ಮೀನ, ತುಲಾ, ಕುಂಭ ರಾಶಿಯವರಿಗೆ 2026 ಜನವರಿಯಿಂದ 2027 ಜನವರಿವರೆಗೆ ಸುವರ್ಣ ಕಾಲ ಅಂತ ಹೇಳ್ಬಹುದು. ಅದೃಷ್ಟ ಅನ್ನೋದು ಪ್ರಯತ್ನ ಮಾಡುವವರಿಗೆ ಮಾತ್ರ ಒಲಿಯುತ್ತದೆ. ಗ್ರಹಗಳ ಬಲ ಎಷ್ಟೇ ಇದ್ರೂ ನಾವು ಶ್ರಮ ಹಾಕಿದಾಗ ಮಾತ್ರ ಅದರ ಸಂಪೂರ್ಣ ಫಲ ಸಿಗುತ್ತದೆ. ಹೀಗಾಗಿ ಈ 3 ರಾಶಿಯವರು ಸೋಮಾರಿತನ ಬಿಟ್ಟು ಮುನ್ನುಗ್ಗಿದ್ರೆ 2026ರಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.